ಇಷ್ಟೊಂದು ಆಸೆ, ಇಷ್ಟೇ ಎಷ್ಟು ಕಾಸು, ಇಷ್ಟೇ ಎಷ್ಟು ಜಾಗ, ದೊಡ್ಡ ಕನಸು. ಏನು ಯಾವ ವಿಚಾರ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ರಾ? ಅದು ನಿಮ್ಮ ಸೈಟು ಮತ್ತು ಮನೆ ಬಗ್ಗೆ. ಸ್ನೇಹಿತರೆ, ನಾವು ಮನೆ ಕಟ್ಟಬೇಕಾದ್ರೆ ಯಾರಿಗೋಸ್ಕರ ಕಟ್ತೀವಿ? ನಮ್ಗ ಅಥವಾ ಬೇರೆಯವ್ರಿಗ? ನಮಗೆ ಅಂತ ಕಟ್ಟಿದಂಥ ಮನೆ ಯಾವಾಗಲೂ ನೆಮ್ಮದಿ, ಸುಖ, ಶಾಂತಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದೇ ಮನೆ ಕಂಡೋರ್ಗೋಸ್ಕರ ಅಂತ ಕಟ್ಟಿದ್ರೆ ಅವತ್ತು ಖುಷಿ ಕೊಡುತ್ತೆ. ಲೇಟ್ರ್ ಆನ್ ಕೆಲವೊಂದು ವಿಚಾರಗಳಿಂದ ನಿಮ್ಮ ನೆಮ್ಮದಿನ ಹಾಳಾಗೋಗುತ್ತೆ. ನಾನಿವತ್ತು ನಿಮಗೆ ಒಂದು 30-40 ಸೈಟ್ನಲ್ಲಿ ಹೇಗೆ ಒಂದು ವಿಭಿನ್ನವಾದ ಮನೆ, ಅದು ನಾರ್ತ್ ಫೇಸಿಂಗ್ನಲ್ಲಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಈ ಸೈಟ್ ಇದೆಯಲ್ಲ, ಕನಕಪುರ ಮೇನ್ ರೋಡ್ನಲ್ಲಿ ರಘುನಹಳ್ಳಿ ಹತ್ರ, ಅಂದರೆ KCIT ಕಾಲೇಜಿಂದ ಸ್ವಲ್ಪ ಡೌನ್ಗೆ ಬಿಡಿ ಲೇಔಟಲ್ಲಿರುವಂಥ ಸೈಟು. ಈ ಮನೆ ವಿದ್ಯಾ ಮತ್ತು ಶ್ರೀನಿವಾಸ್ ದಂಪತಿಗಳ ಮನೆ. ಪುಟ್ಟದಾದ ಫ್ಯಾಮಿಲಿ, ನೂರಾರು ಕನಸುಗಳು ಹೊತ್ಕೊಳ್ಳುವಂಥ ಫ್ಯಾಮಿಲಿ. ಬನ್ನಿ ನೋಡೋಣ ಈ ಮನೆ ಹೇಗೆ ಬಂದಿದೆ ಅಂತ. ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಪಾರ್ಕಿಂಗ್ ಏರಿಯಾ, ಅಂದರೆ ಇಲ್ಲಿ 2 ಕಾರು, ಒಂದು 4 ಬೈಕ್ ನಿಂತ್ಕೊಳ್ಳುವಂಥ ವ್ಯವಸ್ಥೆ ಇದೆ. ನಂತರ ಬ್ಯಾಕ್ ಸೈಡ್ಗೆ, ಅಂದರೆ ಸೌತ್ ಕಡೆಗಾದಂಗೆ ಒಂದು 1 BHK ಮನೆ ಮಾಡಿದ್ದೀನಿ. ಅದನ್ನು ಫ್ಯೂಚರ್ನಲ್ಲಿ ಆಫೀಸಾಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಅಂತ ಮೆಟ್ಲನ್ನು ನಾರ್ತಿಂದ ಸೌತ್ ಕಡೆಗೆ ಸ್ಟಾರ್ಟ್ ಮಾಡಿ, ನಂತರ ಮೇಲ್ ಬಂದರೆ ಫಸ್ಟ್ ಫ್ಲೋರ್ನಲ್ಲಿ ಒಂದು ಬಾಲ್ಕನಿ ಬರುತ್ತೆ. ಅಲ್ಲಿ ನಾರ್ತ್ ಫೇಸಿಂಗ್ ಮೇನ್ ಡೋರ್ ಕೊಟ್ಟಿದ್ದೀನಿ. ಆ ಮೇನ್ ಡೋರ್ ಮುಖಾಂತರ ಒಳಗಡೆ ಎಂಟ್ರಿ ಆದರೆ ಒಂದು ಪುಟ್ಟದಾದ ಫೋಯರ್ ಇದೆ. ಆ ಫೋಯರ್ಗೆ ಅಟ್ಯಾಚ್ ಆದಂಗೆ ಒಂದು ಪೂಜಾ ರೂಮ್ ಇದೆ. ನಾವು ಬಾಲ್ಕನಿ ತಿರುಗಿದ್ರೆ ಒಂದು ವಿಶಾಲವಾದಂಥ ಒಂದು ಲಿವಿಂಗ್ ಏರಿಯಾ ಇದೆ. ಅಲ್ಲಿಂದ ಒಂದು ಮೆಟ್ಲತ್ತಿ ಮೇಲೆ ಹೋದರೆ ಪೂಜಾ ಪಕ್ಕದಲ್ಲಿ ನೋಡಿ ಲಿಫ್ಟ್ ಕೂಡ ಕಾಣಿಸ್ತಾ ಇದೆ. ಮೇಲ್ಗಡೆ ಬಂದರೆ ಒಂದು ಕಿಚನ್ ಏರಿಯಾ, ಯುಟಿಲಿಟಿ, ಒಂದು ಸಣ್ಣದಾಗಿ ಒಂದು ರೂಮನ್ನು ಮಾಡಿದ್ದೀನಿ. ಒಂದು ಅದಕ್ಕೆ ಅಟ್ಯಾಚ್ ಆ್ಯಂಡ್ ಜನರಲ್ ಬಾತ್ರೂಮ್ ಕೂಡ ಪ್ರೊವಿಷನ್ ಮಾಡಿದ್ದೀನಿ. ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಯುಟಿಲಿಟಿ ಬರುತ್ತಲ್ಲ, ಇದು ಮನೆಗೆ ಅಟ್ಯಾಚ್ ಆಗಿ ಪ್ಲ್ಯಾನ್ ಮಾಡಿದ್ದೀನಿ. ಇದು ಇಂಟೀರಿಯರ್ ಎಲ್ಲ ಫಿನಿಶಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಮೆಟ್ಲತ್ತಿ ಮೇಲ್ ಬಂದರೆ ಸೆಕೆಂಡ್ ಫ್ಲೋರ್ನಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಚಿಲ್ಡ್ರನ್ಸ್ ಬೆಡ್ರೂಮ್, ಜೊತೆಗೆ ನೋಡಿ ಫ್ರಂಟ್ ಕಾರ್ನರಲ್ಲಿ ಒಂದು ಮಲ್ಟಿ ಆಕ್ಟಿವಿಟಿ ರೂಮ್ ಮಾಡಿದೆ. ಆ ರೂಮನ್ನು ನೀವು ಹೋಮ್ ಥಿಯೇಟರ್ ಆಗಾದ್ರೂ ಬಳಸ್ಕೋಬೋದು, ಸ್ಟಡಿ ಏರಿಯಾ ಆಗಾದರೂ ಬಳಸ್ಕೋಬೋದು. ಇವಾಗ ಏನಾಗುತ್ತೆ ಅಂದರೆ 30-40 ಮನೆಗಳು ಅಂತ ಬಂದಾಗ ಯಾರಿಗೂ ಪ್ರತಿಯೊಂದಕ್ಕೂ ಸಪ್ರೇಟ್ ಜಾಗ ಕೊಡೋದಕ್ಕೆ ಆಗಲ್ಲ. ಯಾಕೆಂದರೆ ಇರೋದು ಅಷ್ಟೇ ಜಾಗ ಅಲ್ವಾ. ಹಾಗಾಗಿ ಮಲ್ಟಿಪರ್ಪಸ್ ರೂಮ್ ಅಂತ ಮಾಡಿದಾಗ ಚೆನ್ನಾಗಿ ಬರುತ್ತೆ. ನಂತರ ಅಲ್ಲಿಂದ ಸ್ಟೇರ್ಕೇಸ್ ಹತ್ತಿ ಮೇಲಕ್ಕೆ ಬಂದರೆ ನಮಗೆ ಇಲ್ಲೇನು ಮಾಡಿದ್ದೀನಿ ಅಂತಂದರೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಜೊತೆಗೆ ಮುಂಭಾಗ ಒಂದು ನಿಮಗೆ ಸ್ಮಾಲ್ ಜಿಮ್ ಏರಿಯಾ ಕೊಟ್ಟಿದ್ದೀನಿ. ನೋಡಿ, ಈ ಫ್ರಂಟ್ ಕಾರ್ನರ್ ಇದೆಯಲ್ಲ, ಆ ಫ್ರಂಟ್ ಕಾರ್ನರಲ್ಲಿ ಒಂದು ರೂಫ್ ಗಾರ್ಡನ್ ಬಾಲ್ಕನಿ ಕೊಟ್ಟಿದ್ದೀವಿ. ಇಲ್ಲಿ ವಿಶೇಷತೆ ಏನು ಅಂದರೆ, ನಾವು ಇದನ್ನು ಡೂಪ್ಲೆಕ್ಸ್ ಆಗಿ ಮಾಡಿಲ್ಲ, ಟ್ರಿಪ್ಲೆಕ್ಸ್ ಆಗಿ ಮಾಡಿದ್ದೀನಿ. ಅಂದರೆ ರೂಫ್ ಕಟ್ಔಟು 2 ಫ್ಲೋರ್ಗೆ ಕಂಟಿನ್ಯೂ ಮಾಡಿದ್ದೀನಿ. ತುಂಬ ವಿಶೇಷವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೆರೇಸಿಗೆ ಬಂದರೆ ಅಲ್ಲಿ ಒಂದು ವಾಷಿಂಗ್ ಏರಿಯಾ, ದೆನ್ ಟ್ಯಾಂಕ್ ರೂಮ್ ಎಲ್ಲ ಮಾಡಿದ್ದೀನಿ. ಒಂದು ಪುಟ್ಟದಾಗ ಅದು ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಎಲಿವೇಶನ್ ನೋಡಬೇಕು, ತುಂಬ ಡಿಫ್ರೆಂಟ್ ಆಗಿದೆ. ಇವು ಈ ಮನೆ ವಿಡಿಯೋನ ಪೂರ್ತಿ ನೋಡಿ, ಕನ್ಸ್ಟ್ರಕ್ಷನ್ ನಡೀತಾ ಇರೋಂಥ ಸ್ಟೇಜಲ್ಲಿ ಏನು ಇದೆ ಅದನ್ನು ತೋರಿಸಿದ್ವಿ, ಅದನ್ನು ನೋಡ್ಕೊಳ್ಳಿ. ಸೊ ನಮ್ಮ ಸರ್ ಹೇಳ್ದಂಗೆ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇರುವಂಥ 30-40 ಡುಪ್ಲೆಕ್ಸ್ ಮನೆ ನಾರ್ತ್ ಫೇಸಿಂಗ್ ಹೆಂಗಿದೆ ನೋಡೋಣ ಬನ್ನಿ. ಸೊ ಇದು ಬಂದು ಗ್ರೌಂಡ್ ಫ್ಲೋರ್, ಸ್ಪೇಷಿಯಸ್ ಆಗಿ 2 ಕಾರ್ ಪಾರ್ಕಿಂಗ್ಸ್ ಕೊಟ್ಟಿದ್ದೀವಿ ವಿತ್ ಲಿಫ್ಟ್ ಆಪ್ಷನ್ಸ್ ಇದೆ. ಸೊ ಡುಪ್ಲೆಕ್ಸ್ ಪೋರ್ಷನ್ ಎಂಟ್ರಿ ಆಗ್ತಾ ಇರೋಗೆ ಎಲಿಗೆಂಟ್ ಲುಕ್ ಇರಲಿ ಅಂತ ಹೇಳಿ ಫುಲ್ ವಾಲ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದೀವಿ. ಸೊ ಈಗ ನಾವು ಫಸ್ಟ್ ಫ್ಲೋರ್ಗೆ ಬಂದಿದ್ದೀವಿ. ಎಂಟ್ರಿ ಆಗಿದ ತಕ್ಷಣ ನಿಮ್ಗೊಂದು ಲಾಬಿ ಸಿಗುತ್ತೆ, ಎಂಟ್ರಿ ಲಾಬಿ. ಸೊ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಲಿವಿಂಗ್ ಹಾಲ್ ಸಿಕ್ಕಿದೆ. ಇಲ್ಲಿ ಎಲ್ ಶೇಪ್ ಕಾರ್ನರಲ್ಲಿ ನಿಮಗೆ ಸೀಟಿಂಗ್ ಏರಿಯಾ ಆಗುತ್ತೆ. ಸೊ ಲಿವಿಂಗ್ ಹಾಲಲ್ಲಿ ಲಿಫ್ಟ್ ಮತ್ತು ಪೂಜಾ ಆಪ್ಷನ್ಸ್ ಕೊಟ್ಟಿದ್ದೀವಿ. ಸೊ ಈ ಮನೆದ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಡೈನಿಂಗ್ ಪೋರ್ಷನ್ಗೆ ಡಬಲ್ ಲೈಟ್ಸ್ ಕೊಟ್ಟಿದ್ದೀವಿ ವಿತ್ ಅಟ್ಯಾಚ್ ಕಿಚನ್ ಆ್ಯಂಡ್ ಯುಟಿಲಿಟಿ. ಸೊ ಲಿವಿಂಗ್ ಹಾಲ್ ಆಪೋಸಿಟ್ ನಿಮಗೆ ಒಂದು ಗೆಸ್ಟ್ ಬೆಡ್ರೂಮ್ ಪ್ರೊವಿಷನ್ ಮಾಡಿದ್ದೀವಿ, ಬನ್ನಿ ತೋರಿಸಿ. ಸೊ ಈ ಫಸ್ಟ್ ಫ್ಲೋರಲ್ಲಿ ನಿಮಗೆ ಕಾಮನ್ ಬಾತ್ರೂಮ್ ಕೊಟ್ಟಿದ್ದೀವಿ. ಸೊ ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೊ ಈ ಪೋರ್ಷನ್ ನಿಮಗೆ ಮಲ್ಟಿ ಆಕ್ಟಿವಿಟಿ ಪ್ರೊವಿಷನ್ಸ್ಗೆ ಒಂದು ರೂಮ್ ಕೊಟ್ಟಿದ್ದೀವಿ. ಸೊ ಮಲ್ಟಿ ಪರ್ಪಸ್ಗೆ ನಿಮಗೆ ಬಾಲ್ಕನಿ ಥರ ಫೀಲ್ ಇರಲಿ ಅಂತ ಹೇಳಿ ದೊಡ್ಡದಾಗಿ ಒಂದು ಫಿಕ್ಸ್ಡ್ ಗ್ಲಾಸ್ ಪ್ರೊವಿಷನ್ ಮಾಡಿದ್ದೀವಿ. ಸೊ ಇದು ಬಂದು ನಿಮಗೆ 3rd ಫ್ಲೋರ್ ಆಗಿರುತ್ತೆ. ಇಲ್ಲಿ ಓಪನ್ ಟೆರೆಸ್, ಜಿಮ್ ಏರಿಯಾ ವಿತ್ ಒಂದು ಮಾಸ್ಟರ್ ಬೆಡ್ರೂಮ್ ಕೊಟ್ಟಿದ್ದೀವಿ. ನಿಮಗೆ ಮಾಸ್ಟರ್ ಬೆಡ್ರೂಮ್ ಪೋರ್ಷನ್.
ಮಾಸ್ಟರ್ ಬೆಡ್ರೂಮ್ಗೆ ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದೀವಿ. ಏರಿಯಾ ಅಥವಾ ಫ್ಯಾಮಿಲಿ ಸ್ಪಾಟ್ ಅಂತ ಏನು ಕರಿತೀವಿ ಆ ಪೋರ್ಷನ್ ಇಲ್ಲಿ ಸರ್ವ್ ಆಗಿದೆ. ಸೊ ಈ ಪೋರ್ಷನ್ ನಿಮಗೆ ಓಪನ್ ಜಿಮ್ ಏರಿಯಾ ಆಗಿರುತ್ತೆ, ಓಪನ್ ಟೆರೆಸ್ ಆಗಿರುತ್ತೆ. ನಾವು ಇಲ್ಲಿ ಪಿಲ್ಲರ್ನ ಕ್ಯಾನ್ಸಲ್ ಮಾಡಿ MS ಇಂದ ಸಪೋರ್ಟ್ ಮಾಡಿ ಮೇಲ್ಗಡೆ ಒಂದು ಸ್ಲ್ಯಾಬ್ ಹಾಕಿದ್ದೀವಿ. ಫೈನಲಿ ಇದು ಟೆರೆಸ್ ಪೋರ್ಷನ್ ಆಗಿರುತ್ತೆ. ಈ ಸೈಡ್ ಕಂಪ್ಲೀಟ್ ವಾಷಿಂಗ್ ಏರಿಯಾ ಮಾಡಿಕೊಟ್ಟಿದ್ದೀವಿ. ಸೊ ಈ ಪೋರ್ಷನ್ ಏನೋ ನೋಡಿದ್ರಿ, ಆ ಪೋರ್ಷನ್ ನೋಡಬೇಕಲ್ವಾ, ಇದು ಬಂದು ರೂಫ್ ಗಾರ್ಡನ್ ಏರಿಯಾ ಆಗಿರುತ್ತೆ. ಇನ್ ಕೇಸ್ ಫ್ಯೂಚರಲ್ಲಿ ಬೇಕು ಅಂತ ಹೇಳಿದ್ರೆ ಒಂದು ಪರ್ಗೋಲ್ ಆಪ್ಷನ್ಸ್ ಕೂಡ ಪ್ರೊವಿಷನ್ ಮಾಡ್ಬೋದು. ನಾವು ಪ್ರತಿ ಸತಿ ನಿಮಗೋಸ್ಕರ ಒಂದು ಯೂನಿಕ್ ಆಗಿರೋ ಮನೆ ಡಿಸೈನ್ನ ತರ್ತಾ ಇದ್ದೀವಿ. ಸೊ ಇನ್ ಫ್ಯೂಚರ್ ಇನ್ನೂ ಹೆಚ್ಚಿನ ಕ್ರಿಯೇಟಿವ್ ಮನೆಗಳು ನೋಡಬೇಕು, ಹಾಗೆ ಕನ್ಸ್ಟ್ರಕ್ಷನ್ ಬಗ್ಗೆ ಯಾವುದೇ ಥರ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಮಲ ಆರ್ಟ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನೋಡಿದ್ರಲ್ವಾ, ನಿಮ್ಗೇನು ಅನ್ನಿಸ್ತು? ಇಷ್ಟವಾಯ್ತಾ? ಈಗ ಇಷ್ಟವಾಗಿದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ನಾನು ಇದ್ರ ಬಗ್ಗೆ ಫೈನಲ್ ವಿಡಿಯೋ ಇನ್ನೊಂದು ಕೊಡ್ತೀನಿ. ಅದು ಹೇಗೆ ಬಂದಿದೆ ಅಂತ ಗೊತ್ತಾಗುತ್ತೆ. ಇದೇ ರೀತಿ ಉತ್ತಮವಾದ ವಿಡಿಯೋಗಳು ಬೇಕು ಅಂತಿದ್ರೆ ಕಮಲ್ ಆರ್ಟ್ಸನ್ನ ಫಾಲೋ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಉತ್ತಮವಾದ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.